Hi, hello everyone. Welcome back to my channel, Smita's Life Journey. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಶ್ರಾವಣ ಶನಿವಾರ. ಶ್ರಾವಣ ಮಾಸ ಬಂತು ಅಂದ್ರೆ ಹಬ್ಬಗಳು ಸ್ಟಾರ್ಟ್ ಆಯ್ತು ಅಂತಾನೆ ಅರ್ಥ. ನಮ್ಮನೆ ದೇವ್ರ ಆಂಜನೇಯ ಸ್ವಾಮಿ ಆಗಿರೋದ್ರಿಂದ ನಮ್ಗಂತೂ ಶ್ರಾವಣ ತುಂಬಾನೇ ವಿಶೇಷ. ನಾನು ಗುರುವಾರದ ಹೊತ್ತು ಹೇಗ್ ರಾಯರ್ ಪೂಜೆ ಮಾಡ್ತೀನೋ ಅದೇ ತರ ಶನಿವಾರ ಆಂಜನೇಯ ಸ್ವಾಮಿಗ್ ಪೂಜೆ ಮಾಡ್ತೀನಿ. ನೋಡಿ, ಈ ಹೂವಿನ ಹಾರ ಎಷ್ಟ್ ಚೆನ್ನಾಗಿದೆ ಅಲ್ವಾ? ಈ ಹಾರ ಪೋಣಿಸಿರೋದು ನಮ್ ಮನೆ ಸರ್ವೆಂಟ್ ಬಾನು. ಇವಾಗ ಹೂವಿನ ರೇಟ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ಬಿಡಿ ಹೂವನ ಮಾರ್ಕೆಟ್ ಇಂದ ತರಿಸಿದ್ದೆ. ಅದನ್ ಬಾನು ಕೈಲಿ ಕೊಟ್ಟಿ ಹಾರ ಮಾಡ್ಕೊಂಬರಕ್ ಹೇಳಿದ್ದೆ. ಈ ಹಾರದ ಜೊತೆಗೆ ಬೇರೆ ಮಲ್ಗೆ ಹೂವ, ಕಾಕಡ ಹೂವನು ಕೊಟ್ಟಿದ್ದೆ. ಒಂದ್ 4 ಮೊಳ ಮಲ್ಗೆ ಹೂವ, ಒಂದ್ 5 ಮೊಳ ಕಾಕಡ ಹೂವ ಆಗಿತ್ತು. ನಾನು ಒಂದು ಹೂವಿನ ಹಾರ ಹೇಳಿದ್ದೆ. ಬಾನು ಹೂವ ಜಾಸ್ತಿ ಇತ್ತು ಅಕ್ಕ ಅಂತ 2 ಹಾರ ಮಾಡ್ಕೊಂಡ್ ಬಂದಿದ್ರು. ಒಂದ್ ಹಾರನ ಇವತ್ತಿನ ಪೂಜೆಗೆ ಯೂಸ್ ಮಾಡಿ ಇನ್ನೊಂದ್ ಹಾರನ ಫ್ರಿಜ್ ಅಲ್ಲಿ ಎತ್ತಿಟ್ಟೆ. ಈ ರೀತಿ ನ್ಯೂಸ್ ಪೇಪರ್ ಅಲ್ಲಿ ರ್ಯಾಪ್ ಮಾಡಿಟ್ಟಿಟ್ರೆ ಹೂವ ಬೇಗ ಹಾಳಾಗಲ್ಲ. ಅಟ್ಲೀಸ್ಟ್ 1 ವಾರ ಆದ್ರೂ ಫ್ರೆಶ್ ಆಗಿರುತ್ತೆ. ಇವತ್ ನಮ್ ಖುಷಿ ಸ್ಕೂಲಲ್ಲಿ PTM ಇದೆ. ಪರ್ವಿ ಆನಂದ್ಗೆ ಇಬ್ರಿಗೂ ಕೂಡ ಸ್ಕೂಲ್ ರಜಾ ಇತ್ತು. ಹಾಗಾಗಿ ಎಲ್ರು ಕೂಡ ಇವತ್ತು ಮನೇಲೇ ಇದ್ರು. ಮೀಟಿಂಗ್ ಅಟೆಂಡ್ ಮಾಡ್ಬೇಕಾಗಿರೋದ್ರಿಂದ ಮನೇಲಿ ಬೇಗ ಪೂಜೆ ಮುಗಿಸ್ಕೊಂಡು ಹೊರಡೋಣ ಅಂತ ಆನಂದ್ನ ಸ್ವಲ್ಪ ಹಣ್ಣು ಹಾಲೆಲ್ಲ ತಗೊಂಡ್ ಬರಕ್ ಹೊರಗಡೆ ಕಳಿಸ್ದೆ. ಅವ್ರು ಬಂದ ತಕ್ಷಣ ಆನಂದ್ಗೆ 1 ಗ್ಲಾಸ್ ಕಾಫಿ, ಹುಡುಗರ್ಗೆ ಹಾಲು ಮತ್ತೆ ಬ್ರೆಡ್ ರೋಸ್ಟ್ ಮಾಡ್ಕೊಟ್ಟೆ. ಮನೆ ಒಳಗ್ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಬಾನು ಹೊರಗಡೆ ಬಾಗ್ಲೆಲ್ಲ ತೊಳ್ದಿ ರಂಗೋಲೆ ಹಾಕಿ ಅವತ್ತಿನ ಕೆಲ್ಸ ಮುಗಿಸ್ಕೊಟ್ಬಿಟ್ಟು ಹೋದ್ಲು.
ನಾವ್ ಅಲ್ಲಿಂದ ಮೇಲ್ ಬಂದು ಒಬ್ರೊಬ್ರೆ ಬೇಗ ಬೇಗ ರೆಡಿ ಆದ್ವಿ. ಖುಷಿ ಬೇಗ ಫ್ರೆಶ್ ಅಪ್ ಆಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಟ್ಲು. ಅವಳ ಮನೇಲಿದ್ರೆ ನನ್ಗೆ ಅರ್ಧ ಕೆಲ್ಸ ಮುಗಿಸ್ದಂಗೆ. ಯಾಕೆ ಅಂದ್ರೆ ಪಾಪ ಯಾವ ಕೆಲ್ಸ ಹೇಳಿದ್ರು ಮಾಡ್ತಾಳೆ. ಮಮ್ಮಿ ನಾನು ಕೂಡ ನಿಮ್ ಜೊತೆ ಹೆಲ್ಪ್ ಮಾಡ್ತೀನಿ ಅಂತ ಹೆಲ್ಪ್ ಮಾಡ್ತಾಳೆ. ನಾನು ಪರ್ವಿ ಇಬ್ರು ರೆಡಿಯಾಗಿ ಕೆಳಗಡೆ ಬರೋಷ್ಟರಲ್ಲಿ ಅಪ್ಪ ಮಗಳು ಇಬ್ರು ಬೇಗ ಬೇಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹೂವೆಲ್ಲ ಹಾಕಿ ರೆಡಿ ಮಾಡಿದ್ರು. ಇಬ್ರು ಸೇರಿ ದೇವ್ರ ಮನೆ ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ವಾ. ನನಗಂತೂ ತುಂಬಾನೇ ಖುಷಿ ಆಯ್ತು. ಆ ಖುಷಿಲೇ ಎಲ್ರ ಜೊತೆಗ್ ಸೇರಿ ಭಕ್ತಿಯಿಂದ ಪೂಜೆ ಮಾಡಿದ್ವಿ. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಖುಷಿ ಸ್ಕೂಲ್ ಕಡೆ ಹೊರಟ್ವಿ. ಖುಷಿ ಪರ್ವಿ ಹಾಯ್ ಮಾಡಿ. ಎಲ್ಲೋಗ್ತಾರದು ನಾವಿವತ್ತು? ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಯಾಕಂದ್ರೆ
ಖುಷಿ 7th ಸ್ಟ್ಯಾಂಡರ್ಡ್ ಬಂದ್ಮೇಲೆ ಇದೇ ಅವಳ ಫಸ್ಟ್ PTM. ಮಾರ್ಕ್ಸ್ ಅಂತೂ ಎಲ್ಲಾದ್ರಲ್ಲೂ ತುಂಬಾನೇ ಚೆನ್ನಾಗಿ ತೆಗ್ದಿದ್ಲು. ಮಾರ್ಕ್ಸ್ ಜೊತೆಗೆ ಅವ್ರ ಕ್ಲಾಸ್ ಟೀಚರ್ ಕಡೆಯಿಂದ ಖುಷಿ ಬಗ್ಗೆ ಒಳ್ಳೆ ರಿಮಾರ್ಕ್ಸ್ ಕೇಳಿ ನನ್ಗಂತೂ ತುಂಬಾನೇ ಖುಷಿ ಆಯ್ತು. ನಾವು PTM ಮುಗಿಸ್ಕೊಂಡು ಅಲ್ಲೇ ಹತ್ರದಲ್ಲಿರೋ ಒಂದ್ ಬೇಕರಿ ಕಡೆ ಹೋದ್ವಿ. ಬೇಕರಿ ಯಾಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸ್ಕೂಲ್ಗೆ ಹತ್ರದಲ್ಲೇ ನಮ್ಮ ಅತ್ತೆ ನಮ್ಮ ಮಾವವ್ರ ಮನೆ ಇರೋದು. ನನ್ ಮೈದಾ ಮತ್ತೆ ಅವ್ರ ಮಿಸ್ಸಸ್ ಇಬ್ರು ಕೂಡ ಊರಿಂದ ಬಂದಿದ್ರು. ನಾವು ಕೂಡ ನಮ್ ನಿಶ್ವಿಕ್ ನೋಡಿ ತುಂಬಾ ದಿವಸ ಆಗಿತ್ತು. ಅದಕ್ಕೆ ಅವಳಿಗೇನಾದ್ರು ಸ್ವಲ್ಪ ಸ್ನಾಕ್ಸ್ ಏನಾದ್ರು ತಗೊಂಡೋಗೋಣ ಅಂತ ಬೇಕರಿ ಕಡೆ ಬಂದಿದ್ವಿ. ನಾನು ಆಗ್ಲೇ ಹೇಳ್ದಾಗೆ ನಮ್ ನಿಶ್ವಿಕ್ ನೋಡಿ ತುಂಬಾ ದಿವಸನೇ ಆಗಿತ್ತು. ನಾವ್ ಹೋಗ್ತಾ ಇದ್ದಂಗೆ ನಮ್ ಖುಷಿ ಪರ್ವಿನ್ ನೋಡಿ ನಿಶ್ವಿಕ ತುಂಬಾನೇ ಖುಷಿ ಪಟ್ಲು. ಹೋಗಿದ ತಕ್ಷಣ ದಿವ್ಯಾ ಅವ್ರ ಬಾವಂಗ್ ಒಂದ್ ಗ್ಲಾಸ್ ಕಾಫಿ ಮಾಡ್ಕೊಟ್ಲು. ಕಾಫಿ ಕುಡಿತಾ ಹಾಗೆ ಎಲ್ರು ಮಾತಾಡ್ತಾ ಕೂತಿದ್ವಿ. ಆನಂದ್ಗೆ ಕ್ಲಾಸ್ ಇರೋದ್ರಿಂದ ನಾವು ಮಾತಾಡ್ಸ್ಕೊಂಡ್ ಬೇಗ ಹೊರಡೋಣ ಅಂತ ಅನ್ಕೊಂಡಿದ್ವಿ. ಆದ್ರೆ ನಮ್ಮ ಮೈದಾ ಇದ್ದವರು ಏನಾದ್ರೂ ಸ್ಪೆಷಲ್ ಮಾಡಿ ಅದಕ್ಕೆ ಎಲ್ರ ಜೊತೆಲಿ ಕುತ್ಕೊಂಡು ಊಟ ಮಾಡಿ ಸಂಜೆ ಹೊಡಿಯೋರಂತೆ ಅಂತ ಹೇಳಿದ್ರು. ನಮ್ಮತ್ತೆ ನಮ್ಮ ಮಾವ ಇಬ್ರು ಹೊರಗಡೆ ಹೋಗಿರೋದ್ರಿಂದ ಸರಿ ಅವರು ಬರ್ಲಿ, ಅವ್ರನ್ನು ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ನಾನು ದಿವ್ಯಾ ಇಬ್ರು ಸೇರಿ ಅಡ್ಗೆ ಕೆಲ್ಸ ಶುರು ಹಚ್ಕೊಂಡ್ವಿ. ನಾವ್ ಅಡ್ಗೆ ಕೆಲ್ಸ ಎಲ್ಲ ಮುಗಿಸೋಷ್ರಲ್ಲಿ ನಮ್ಮತ್ತೆ ನಮ್ಮ ಮಾವ ನಮ್ಮ ಅತ್ತೆಯವ್ರ ಅಣ್ಣ ಕೂಡ ಬಂದಿದ್ರು. ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ನಮ್ಮ ಅತ್ತೆ ಮತ್ತೆ ದಿವ್ಯಾ ಇಬ್ರು ಕೂಡ ನಾನ್ ವೆಜ್ ತಿನ್ನಲ್ಲ. ಆಕ್ಚುಲಿ ನಮ್ಮ ಮಾವವ್ರ ಮನೆ ಕಡೆ ನಾವ್ ಶ್ರಾವಣದಲ್ಲಿ ನಾನ್ ವೆಜ್ ತಿನ್ಬಹುದು. ನಮ್ಮ ಮಾವ, ಜಯಂತು, ಆನಂದು ಮತ್ತೆ ನಾನು, ಮಕ್ಕಳು ಎಲ್ಲಾರು ಕೂಡ ತಿಂತೀವಿ. ನಮ್ಮ ಅತ್ತೆ ಮತ್ತೆ ದಿವ್ಯಾ ಇಬ್ರು ಅವ್ರ ತವ್ರ ಮನೆ ಕಡೆ ತಿನ್ನಲ್ಲ ಅಂತ ಇವ್ರಿಬ್ರು ತಿನ್ನೋದ್ ಬಿಟ್ಟಿದ್ದಾರೆ.
ಹಾಗಾಗಿ ನಾನಿವತ್ತು ವೆಜ್ಜು ಮತ್ತೆ ನಾನ್ ವೆಜ್ ಎರಡೂ ಕೂಡ ಅಡುಗೆ ಮಾಡಿದ್ದೆ. ನಾನ್ ವೆಜ್ ಅಲ್ಲಿ ಅನ್ನ ಮುದ್ದೆ ಚಿಕನ್ ಸಾರ್ ಮಾಡಿದ್ದೆ, ವೆಜ್ ಅಲ್ಲಿ ಪನ್ನೀರ್ ಬಿರಿಯಾನಿ ಮಾಡಿದ್ದೆ. ಎಲ್ರಿಗೂ ಊಟ ಬಡಿಸಿ ಜೊತೆಗ್ ನಾನು ಕೂಡ ಊಟ ಮಾಡಿ ನಾವೆಲ್ರೂ ಅಲ್ಲಿಂದ ಮನೆ ಕಡೆ ಹೊರಟ್ವಿ. ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನ್ ಅನ್ಕೊಂತ ನಾನ್ ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನ್ ನಿಮ್ ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.